ಒಂದು ಕಾರ್ಯಕ್ರಮ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ, ನಿರಾಶ್ರಿತರನ್ನ ಒಂದು ಪರಿಪೂರ್ಣವಾದಂತಹ ಕುಟುಂಬಸ್ಥರ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ 10,000 ವೇದಿಕೆಗಳ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಮೆರುಗನ್ನು ತಂದಿರತಕ್ಕಂಥ ಯಲಹಂಕ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಹರಿಕಾರರು, ಸೋಲಿಲ್ಲದ ಸರದಾರರು ಆಗಿರ್ತಕ್ಕಂಥ ಶ್ರೀಯುತ ನಾನು ಅಬ್ಸರ್ವ್ ಮಾಡ್ದಂಗೆ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಸಂಸದ ಸುಧಾಕರ್ ಅವರು ದೇಶಕ್ಕೆ ಬೇಕಾಗುತ್ತೆ, ಸಂದೀಪ್ ಅಂತ ಯುವಕರನ್ನ ಬೆಳೆಸೋಂತ ಕೆಲಸ ಮಾಡೋಣ ಅಂತ ಹೇಳಿದ್ರು. ಬಿಟ್ರೆ ಸಂದೀಪೇ ಆಗ್ಬಿಡ್ಬೇಕು ಅಂತಾನು ಏನಿಲ್ಲ. ಅವ್ರು ಹೇಳಿದ್ದಂತ ಮಾತುಗಳಲ್ಲಿ ನಾವು ಕೇಳಿದ್ವಿ. ಏನಂದ್ರೆ ಹೈಕಮಾಂಡ್ ಇದೆ, ಇಲ್ಲಿ ಜನಗಳ ನಾಡಿ ಮಿಡಿತ ಅರ್ಥ ಮಾಡ್ಕೊಂತಾರೆ, ಈ ರೀತಿ ಎಲ್ಲ ಕೆಲಸಗಳಾದ್ಮೇಲೆ ಯಾರಿಗೋ ಒಬ್ಬರಿಗೆ ಟಿಕೆಟ್ ಕೊಡೋ ಅಂತ ಕೆಲಸ ಆಗುತ್ತೆ, ಆ ರೀತಿಯ ಮಾತನ್ನ ಹೇಳಿದ್ರು. ಬಿಟ್ರೆ ಅವ್ರು ಅಲ್ಲಿಗೆ ಇವ್ರು ಇಲ್ಲಿಗೆ ಅಂತ ಹೇಳ್ಬಿಟ್ಟು ಕಡಾಖಂಡಿತವಾಗಿ ಏನು ಹೇಳಿಲ್ಲ. ಒಂದು ಮಾತಂತೂ ಹೇಳಿದ್ದೇನೆಂದ್ರೆ, ಸಂಸದರಾಗಿ ಅಲ್ಲಿ ಹೋಗಿದ್ದಾರೆ, ಮತ್ತೆ ಮತ್ತೆ ಇಲ್ಲಿ ಬರೋದಕ್ಕಿಂತ ಅವರು ಅಲ್ಲಿ ಸೇವೆ ಮುಂದುವರಿಸಲಿ ಅನ್ನೋದು ಅವರ ಒಂದು ಉದ್ದೇಶ. ನೀವು ಕೂಡ ರಾಜಕಾರಣಕ್ಕೆ ಬರುವಂತಹ ಅಭಿಲಾಷೆಯನ್ನು ವ್ಯಕ್ತಪಡಿಸ್ತೀರಿ, ಏನ್ ಹೇಳ್ತೀರಿ ಸರ್? ಜನಗಳಿಗೆ ಏನ್ ಹೇಳ್ತೀರಿ ಸರ್? ಸ್ಪರ್ಧೆ ಉಂಟು ಮಾಡ್ತದೆ ಅಲ್ವಾ? ಸ್ಪರ್ಧೆ ಎಲ್ಲಿ ಉಂಟು ಮಾಡ್ತದೆ ನಂಗೆ ಅರ್ಥ ಆಗ್ತದೆ. ಯಾಕೆ ಸ್ಪರ್ಧೆ ಉಂಟು ಮಾಡ್ತದೆ? ಏನ್ ಸ್ಪರ್ಧೆ ಉಂಟು ಮಾಡ್ತದೆ? ಮತ್ತೆ ಯಾವ್ದಾದ್ರು ಒಂದು ಪಕ್ಷ ಅಂತಂದ್ರೆ ಆಂತರಿಕವಾದ ಒಂದು ಸ್ಪರ್ಧೆ ಇದ್ದೇ ಇರುತ್ತಲ್ಲ, ಎಲ್ಲ ಪಕ್ಷಗಳಲ್ಲೂ ಇರುತ್ತೆ. ಈಗ ಏನು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಈಗಾಗಲೇ ಸಿಟ್ಟಿಂಗ್ MLA ಇದ್ದಾರೆ. ಸಿಟ್ಟಿಂಗ್ MLAಗೆ ಟಿಕೆಟ್ ಕೊಡಬೇಕು ಅಂತ ಯಾವುದೋ ಒಂದು ಲಿಖಿತ ಶಾಸನ ಏನಿಲ್ವಲ್ಲ, ಆ ಪಕ್ಷದಲ್ಲಿ ಇನ್ನೊಂದಷ್ಟು ಜನ ಪ್ರಯತ್ನ ಪಡ್ಬೋದು. ಅದೇ ರೀತಿ ನಡೀತಾನೆ ಇರ್ತದೆ. ರಾಜಕೀಯ ಅಂತಂದ್ರೆ ಪ್ರತಿಯೊಬ್ಬರಿಗೂ ಏನೋ ಒಂದು ಅಧಿಕಾರ ಬೇಕು, ಅಧಿಕಾರದ ಮುಖಾಂತರ ಸೇವೆ ಮಾಡಬೇಕು ಅನ್ನೋ ಒಂದು ಅಭಿಲಾಷೆ ಎಲ್ಲರಲ್ಲೂ ಇರುತ್ತೆ. ಅದೊಂದು ಸ್ಪರ್ಧೆ, ಆರೋಗ್ಯಯುತವಾದ ಸ್ಪರ್ಧೆ ನಡೀತಾನೆ ಇರ್ತದೆ. ಅದು ಎಲ್ಲ ಭಾಗದಲ್ಲೂ ಸಹಜ ಸರ್. ಈಗ ಉತ್ತಮ ಸಮಾಜ ಸೇವೆ ಮಾಡ್ತಿದ್ದೀರಿ, ರಾಜಕೀಯವಾಗಿ ಏನಾದರೂ ಹುದ್ದೆಗಳಿದ್ರೆ ಇನ್ನೂ ಉತ್ತಮ ಸಮಾಜ ಸೇವೆ ಮಾಡ್ಬೋದು, ಇನ್ನೂ ಅಭಿವೃದ್ಧಿ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ನೀವು ಕೂಡ ರಾಜಕಾರಣಕ್ಕೆ ಬರುವಂತ ಇಂಗಿತವನ್ನು ವ್ಯಕ್ತಪಡಿಸ್ತೀರಿ. ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಿ ಸರ್ ಜನಗಳಿಗೆ? ಜನಗಳಿಗೆ ನಾವು ಏನಾದರೂ ಅವಕಾಶ ಸಿಕ್ಕಿದ್ರೆ ನಿಮ್ಮ ಮುಂದೆ ಬರ್ತೀವಿ. ಡೆಫಿನೆಟ್ ಆಗಿ ಇದುವರೆಗೂ ಏನು ಕೆಲಸ ಮಾಡಿದರೆ ಜನ, ಅದಕ್ಕಿಂತ ವಿಭಿನ್ನವಾಗಿ ನಾವು ಕೆಲಸ ಮಾಡಿ ತೋರಿಸ್ತೀವಿ. ಅವಕಾಶ ಸಿಕ್ಕಿದ್ರೆ ನೀವು ನಿಮ್ಮ ಮನೆ ಮಗ ಅಂತ ಸಂದೀಪ್ ಅಂತ ಅಂದ್ಕೊಂಡು ಒಂದು ಅವಕಾಶ ಕೊಡಿ ಅಂತ ಕೇಳ್ತೀವಿ. ಅಷ್ಟು ಬಿಟ್ರೆ ನಾನು ಆಗಲೇ ಬಿಡಬೇಕು ಅನ್ನೋ ಡೆಸ್ಪಿರೇಷನ್ ನನಗೇನಿಲ್ಲ. ನಮಗಿನ್ನ ವಯಸ್ಸಿದೆ, ಜೊತೆಗೆ ತುಂಬ ಅವಕಾಶಗಳು ಸಿಗ್ತಾನೆ ಇರ್ತದೆ. ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಾ ಹೋಗ್ತೀವಿ. ವಿಶ್ವನಾಥನ್ ಅವರಿಗೆ ವೇದಿಕೆ ಮೇಲೆ ಒಂದು ಸವಾಲನ್ನ ಕೂಡ ಹಾಕಿದ್ರು. ಒಂದು ವೇಳೆ ನನಗೆ ಅಧಿಕಾರ ಸಿಕ್ಕಿದೆ ಆದರೆ ಯಲಹಂಕ ಕ್ಷೇತ್ರಗಿನ್ನ ಚಿಕ್ಕಬಳ್ಳಾಪುರ ಕ್ಷೇತ್ರ ಅಭಿವೃದ್ಧಿ ನಿಟ್ಟಿನಲ್ಲಿ ಮುಂದೆ ಇರುತ್ತೆ, ಚೆನ್ನಾಗಿ ಅಭಿವೃದ್ಧಿ ಮಾಡ್ತೀವಿ, ಅದಕ್ಕೆ ವಿಶ್ವನಾಥ್ ಅವರ ಸಹಕಾರ ಕೂಡ ಇರುತ್ತೆ. ಅದನ್ನ ಆರೋಗ್ಯಯುತವಾಗಿ ತಮಾಷೆಯಾಗಿ ಹೇಳಿದಂತಹ ಮಾತದು. ನಾವು ಅಧಿಕಾರದಲ್ಲಿ ಇಲ್ದಿರೋವಾಗ್ಲಿ ವಿಶ್ವಣ್ಣ ಅಂತೂ 100% ಅಧಿಕಾರದಲ್ಲಿ ಇರ್ತಾರೆ. ಈಗಾಗಲೇ ಅವರು ಅಧಿಕಾರದಲ್ಲಿ ಕೂತಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಏನು ನನ್ನ ಸರ್ಕಾರ, ನಮ್ಮ BJP ಸರ್ಕಾರ ಬಂದರೆ ಖಂಡಿತವಾಗ್ಲೂ ಅವರು ಸಚಿವರಾಗದಂಥ ಗ್ಯಾರಂಟಿ. ಅವರ ಒಂದು ಸಹಾಯ ತಗೊಂಡು ನಮ್ಮ ಚಿಕ್ಕಬಳ್ಳಾಪುರವನ್ನು ಯಲಹಂಕ ಮಾದರಿಯಲ್ಲೇ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದನ್ನು ನಾನು ಅವರ ತಮ್ಮನಾಗಿರೋದ್ರಿಂದ ಒಂದು ತಮಾಷೆಯಾಗಿ ಒಂದು ಮಾತಾಡದೆ. ಬಿಟ್ರೆ ಅವರಿಗೆ ಚಾಲೆಂಜ್ ಮಾಡುವಷ್ಟು ದೊಡ್ಡವನು ನಾನು. ಸ್ಥೀಮಿತವನ್ನು ಶಿವಲಿಂಗೇಗೌಡರು ಕಳ್ಕೊಂಡಿದ್ರು ಅಂತ ಅನಿಸ್ತದೆ ನಮಗೆ. ಯಾಕಂದರೆ ನಾವು ಬಾವಿಯಲ್ಲಿ ಇದ್ದಿದ್ದರಿಂದ ಆ ಸಂದರ್ಭದಲ್ಲಿ ಅವ್ರು ಏನು ಬೈದ್ರು ನಮಗೂ ಗೊತ್ತಾಗಲಿಲ್ಲ. ಹೊರಗಡೆ ಹೋಗಿ ಮಾಧ್ಯಮಗಳಲ್ಲಿ ನೋಡಿದ್ಮೇಲೆ ಗೊತ್ತಾಗಿರ್ತಕ್ಕಂಥದ್ದು. ಅದಾದಮೇಲೆ ಮಧ್ಯಾಹ್ನ ಮೇಲೆ ನಾವು ಕೂಡ ಸಾಕಷ್ಟು ಗಲಾಟೆಗಳನ್ನು ಕೂಡ ನಾವು ಮಾಡಿದ್ದೀವಿ. ಸೊ ಅವ್ರಿಗೇನು ಅಂದರೆ ಮಂತ್ರಿ ಆಗ್ಬೇಕು ಅರ್ಜೆಂಟು, RSSನ ಬೈದರೆ ಮಂತ್ರಿ ಮಾಡ್ತಾರೆ ಅಂತೇಳಿ ಅವ್ರ ತಲೆಯಲ್ಲೇ ಐತೆ. ಪ್ರಿಯಾಂಕಾ ಖರ್ಗೆ ಅವರು ಅದೇನೆ, RSSನ ಬೈದು ಅವ್ರು ಉಪಮುಖ್ಯಮಂತ್ರಿ ಆಗಬೇಕು, ಸಿದ್ದರಾಮಯ್ಯರು RSSನ ಬೈದು ಮುಖ್ಯಮಂತ್ರಿ ಕಂಟಿನ್ಯೂ ಆಗಬೇಕು. ಸೊ ಈ ಥರದವರ ತಲೆಯಲ್ಲಿ ಬಂದಿರತಕ್ಕಂಥದ್ದು, ಇದನ್ನು ನಾವು ಸಹಿಸೋಕ್ಕಾಗೋದಿಲ್ಲ. ನಿನ್ನೆ ನಾವು ಅನ್ಅಫಿಷಿಯಲಿ ಹೇಳಿದ್ದೀವಿ ಶಿವಲಿಂಗೇಗೌಡರಿಗೆ, ನೀನು ಅವ್ರಿಗೇನೋ ಅಂದಾಗ ನಮಗೇನೋ ಅಂದಿತ್ತು ಅಂದರೆ ಅದು ಕತೆ ಬೇರೆ ಇರ್ತಾಯಿತ್ತು ಅಂತೇಳಿ. ಮುಂದೆ ಅಂತೂ ಅವ್ರಿಗೆ ನಮ್ದು ಏನು ಬಡ್ಜೆಟ್ ಸೆಷನ್ ನಡೀತದೆ ಅವ್ರಿಗಂತೂ ಹಿಗ್ಗಾಮುಗ್ಗ ತಗೊತೀವಿ. ಯಾಕಂದರೆ ನಾವು ಕ್ಷಮಾಪಣೆಯನ್ನು ಕೇಳೋಕ್ಕೂ ಬಿಡಲಿಲ್ಲ. ತಗೊಂಬೇಡ್ರಿ, ಕ್ಷಮಾಪಣೆ ಕೇಳಬೇಡ್ರಿ, ರೆಕಾರ್ಡಲ್ಲಿ ಹಂಗೆ ಇರಲಿ ಇವೆಲ್ಲ ಅಂತೇಳಿ. ಯಾಕಂದರೆ ನಾಳೆ ನಾವು ಮಾತಾಡಿದಾಗ ಸ್ಪೀಕರ್ ಏನು ಕ್ರಮ ತಗೊತಾರೆ ಅಂತ ಮಾಡಬೇಕಲ್ಲ. ಸ್ಪೀಕರ್ ಗೊತ್ತು, ಎಲ್ಲ ಕೇಳಿಸ್ಕೊಂಡವ್ರೆ, ನಗ್ತಾರೆ ಅವ್ರು ಬೈತಾ ಇದ್ರೆ ಅದರ ಕಡೆಗೆ. ಸ್ಪೀಕರ್ ಕೂಡ ಒಂದು ಸೈಡು ಇವತ್ತು ಮಾತಾಡಿರ್ತಕ್ಕಂಥದ್ದು ಅಷ್ಟೊಂದು ಸಮಂಜಸ ಅನಿಸ್ಲಿಲ್ಲ. ಅವ್ರಿಬ್ಬರನ್ನೂ ನೋಡ್ಕೊಬೇಕು, ಅವರು ಇಬ್ಬರು ಕೂಡ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಅದನ್ನು ಕೆಲಸ ಮಾಡಲಿಲ್ಲ. ಶಿವಲಿಂಗೇಗೌಡರಿಗೆ ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ತಾವು ನೋಡಿದ್ದೀರಿ ಎಷ್ಟು ಚೆನ್ನಾಗಿ ಸಂಸ್ಕೃತದಲ್ಲಿ ಜನಗಳು ಅವರಿಗೆ ಚೀಮಾರಿಯನ್ನು ಆಗ್ತಾ ಇದ್ದಾರೆ ಅಂತೇಳಿ. ಇದೆಲ್ಲ ಅವ್ರಿಗೆ ಬೇಕಾಗಿರಲಿಲ್ಲ ಅವರು. ಮತ್ತು ಇವತ್ತು ಅವ್ರ ಕ್ಷೇತ್ರದಲ್ಲೂ ಕೂಡ ಪ್ರತಿಭಟನೆಗಳು ಚೀಮಾರಿ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇನೋ ಊರ ದಾರಿಯಲ್ಲಿ ಹೋಗೋ ಮಾರಿನ ಒಳಗಡೆ ಬಿಟ್ಕೊಂಡ್ರು ಅಂತೇಳಿ ಇವತ್ತು RSS ಬಗ್ಗೆ ಅವರು ಭಾಳ ಕೇವಲವಾಗಿ ಟೀಕೆ ಮಾಡಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಆ ಪರಿಣಾಮ ಎದುರಿಸ್ತಾರೆ ಅವರು. ಈಗ ಗೌರವಾನ್ವಿತ ಸ್ಥಾನದಲ್ಲಿರೋಂಥವ್ರು ಈ ರೀತಿ ವರ್ತನೆ ಮಾಡಿದ್ರೆ ರಾಜ್ಯಕ್ಕೆ ಏನ್ ಸಂದೇಶ ಕೊಟ್ಟಂಗಾಗುತ್ತೆ? ಅಲ್ಲ, ನೆನ್ನೆ ನಮ್ಮ ಸುನೀಲ್ ಅವರು ಕೂಡ ಅವ್ರ ಹಿಂದೆ ಏನು ಮಾತಾಡಿದ್ರು ಕಡದಿಂದ ತೆಗೆದವ್ರು ಹೇಳವ್ರೆ, ಚಂಡ ಅಂತ ಹೇಳವನೆ, ಇನ್ನೇನೋ ಬೈದಿರ್ತಕ್ಕಂಥ ಕೆಟ್ಟದಾಗ ಬೈದಿರ್ತಕ್ಕಂಥದ್ದು. ಅದೇನೋ ಅವರು ಅಭ್ಯಾಸ ಮಾಡ್ಕೊಂಡವ್ರೆ ಅಂತ ಕಾಣ್ತದೆ. ಅದು ಅಧಿವೇಶನದಲ್ಲಿ ಮಾತಾಡಬಾರ್ದು.
ಈಗ ಉತ್ತರ ಕರ್ನಾಟಕದ ಜನ ಮಾತಾಡೋಂಥ ಭಾಷೆ ಬೇರೆ ಇದೆ. ಯಾರಾದರೂ ಒಳಗಡೆ ಮಾತಾಡ್ತಾರಾ? ಅದು ಅವ್ರ ಹಳ್ಳಿಗಳಲ್ಲಿ ಮಾತಾಡ್ಕೊತಾರೆ. ಸೊ ಇದು ಖಂಡಿತವಾಗೂ ಸರಿ ಇಲ್ಲ. ಮುಖ್ಯಮಂತ್ರಿಗಳು ಅವ್ರಿಗೆ ಅಂಥವ್ರಿಗೆ ದಯವಿಟ್ಟು ನೀವು ಮಂತ್ರಿ ಸ್ಥಾನವನ್ನು ಕೊಡಬೇಡ್ರಿ. ಕೊಟ್ಟರೆ ಅಂತಂದರೆ 1 ತಿಂಗಳು ಮಂತ್ರಿ ಸ್ಥಾನದಲ್ಲಿ ಇರೋಕ್ಕಾಗೋದಿಲ್ಲ. ಯಾಕಂದರೆ ಬೈಯಕ್ಕೆ ಶುರು ಮಾಡ್ತಾನೆ, ಇಡೀ ಸರ್ಕಾರಕ್ಕೆ ಮುಜುಗರ ಆಗ್ತದೆ. ಈಗ ಎಲ್ಲಿಟ್ಟಿದ್ರು ಅಲ್ಲಿಟ್ಟಿರೋದೇ ಒಳ್ಳೆಯದು. ಈಗ ವೈಯಕ್ತಿಕ ಇದು ವಿಷಯಗಳನ್ನ ಕೂಡ ಮಾತಾಡಿರುವಂತದ್ದು. ನಿನ್ನ ಹೆಂಡತಿನ ತಹಸೀಲ್ದಾರ್ ಅವ್ರನ್ನ ದುಡ್ಡು ಮಾಡೋದಕ್ಕೆ ಬಿಟ್ಟಿದ್ದೀರಾ ಅನ್ನೋ ಅಲ್ಲ, ಅದನ್ನು ಹೇಳಿದೆ, ನಾನು ಆಗಲೇ ಹೇಳಿದ್ದೀನಿ, ಅವು ಮಾತಾಡಬಾರ್ದು ಅಂತ ಹೇಳಿದೆ. ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಿಗೂ ಅಧಿವೇಶನಕ್ಕೆ ಏನು ಸಂಬಂಧ ಐತಪ್ಪ? ಈಗ ನಮ್ಮ ತಾಯಿ, ನಮ್ಮ ಹೆಂಡತಿ ಎಲ್ಲರೂ ಇರ್ತಾರೆ, ಅವ್ರ ಮನೇಲಿ ಅವ್ರ ಪಾಡಿಗಿರ್ತಾರೆ. ನಾವು ಮಾಡೋಂಥ ತಪ್ಪು ಕೆಲಸ ಅವ್ರು ಹೆಂಗೆ ಹೊಣೆ ಆಗ್ತಾರೆ ಅದರ ಕಡೆಗೆ? ಹಂಗೇನಾಯ್ತು ಅಂದರೆ ತಹಸೀಲ್ದಾರ್ ಮಾಡಿತ್ತಂದರೆ ಲೋಕಾಯುಕ್ತ ಕೊಡು, ಹಿಡ್ಕೊಡು. ಅದನ್ನ ಬಿಟ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನೀವೇನು ಸತ್ಯ ಹರಿಶ್ಚಂದ್ರನ? ನೈಸ್ ಹಗರಣದಲ್ಲಿ ನೀನು ನನ್ನ ಜೊತೆಲಿ ಕಮಿಟಿ ಮೆಂಬರ್ ಆಗಿದ್ದೆ. ನೈಸ್ನೆಲ್ಲ ಆಚೆಗೆ ಎಳ್ಬಿಡ್ತೀನಿ, ಬಯಲಿಗೆ ಎಳ್ಬಿಡ್ತೀನಿ ಅಂತೇಳಿ ನಾವು ಸಬ್ಮಿಟ್ ಮಾಡಿದ್ದಾದಮೇಲೆ ನಿಮ್ಮದೇ ಸರ್ಕಾರ ಬಂತು. ಇವತ್ತವರೆಗೂ ಸಬ್ಮಿಟ್ ಮಾಡಿಲ್ಲ ನೀನು, ಎಲ್ಲೋಗ್ಬಿಡ್ತಾ ಅದು ಇದೆಲ್ಲ ಕೂಡ? ಇವತ್ತವರೆಗೂ ನಾನು ನೈಸ್ ವಿರುದ್ಧ ಹೋರಾಟ ಮಾಡ್ತಾನೆ ಇದ್ದೀನಿ ನಾನು. ಈ ಥರ ಎಲ್ಲಿಗೆ ಬೇಕೋ ಅಲ್ಲಿ ಬಣ್ಣ ಬದಲಾಯಿಸೋಂಥವ್ನು ಶಿವಲಿಂಗೇಗೌಡರು.